ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಪು ವ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ ನೋಡಿ ಅಂತ ಕೇಳ್ಕೊತೀನಿ. ಕೃಷ್ಣ ಅರ್ಜುನ್ಗೆ ನಾವು ಆಗ್ರಾಯಿಂದ ಮಥುರಾಗೆ ಬಸ್ಸಲ್ಲಿ ಬಂದು ಅಲ್ಲಿಂದ ಆಟೋದಲ್ಲಿ ಮಥುರಾ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಹೋಗಬೇಕು ದೇವಸ್ಥಾನದೊಳಗಡೆಗೆ. ಮಥುರಾ ಕೃಷ್ಣನ ದೇವಸ್ಥಾನದಲ್ಲಿ ಬಂದಿದ್ದೀವಿ. ನೋಡ್ಬೋದು ಔಟ್ಫಿಟ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀವಿ. ಬಾಬಿ ಇಲ್ಲಿ ಒಂದು ಸ್ವಲ್ಪ ಬಿಸಿಲಿದೆ, ಪರವಾಗಿಲ್ಲ. ಅಲ್ಲೆಲ್ಲ ಫುಲ್ ಚಳಿ 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 ಆಗಿತ್ತು. ಏನೋ ಆಮೇಲಿಂದ ಕೊಡ್ತೇನೆ. ನಾವು ಹಣೆಗೆ ಜಯಶ್ರೀಯಮ್ಮನದನ್ನೆಲ್ಲ ಹಾಕಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಮಥುರಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು, ಕೃಷ್ಣನ ಟೆಂಪಲ್ಲು. ನೆಕ್ಸ್ಟ್ ಮೋದಿ ಅವರು ಇದನ್ನೇ ಡೆವಲಪ್ ಮಾಡಬೇಕು ಅಂತ ಇರೋದು. ನಾವು ದೇವ್ರ ದರ್ಶನ ಮುಗಿಸಿ ಅಲ್ಲಿ ಒಳಗಡೆ ಫೋನ್ ಏನೋ ಅಲೌಡ್ ಇಲ್ಲದೆ ಇರೋದ್ರಿಂದ ನಾನು ಯಾವುದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಎಲ್ಲ ಹೊರಗೇನೆ ಲಾಕ್ ಮಾಡಿದರು. ದೇವ್ರ ದರ್ಶನ ಮುಗಿಸಿ ನಾವು ನಾವು ಇಲ್ಲಿ ರಾಧೆ ಟೆಂಪಲ್ಗೆ ಬಂದ್ವಿ. ಮಥುರಾಯಿಂದ ಒಂದು 15 to 20 ಮಿನಿಟ್ಸ್ ಆಗ್ಬೋದು ರಾಧೆ ಟೆಂಪಲ್ಲು. ಇಲ್ಲಿ ಸ್ವಲ್ಪ ತುಂಬ ರಶ್ ಇದ್ದರು ಜನ. ಸೊ ನಾವು ಒಳಗಡೆ ಹೋಗೋದಕ್ಕಾಗಲಿಲ್ಲ, ಹೊರಗಿಂದನೇ ನೋಡಿಕೊಂಡು ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ವಿ. ಗಾಯ್ಸ್, ಇವಾಗ ನಾವು ಬೃಂದಾವನಕ್ಕೆ ಬಂದಿದ್ದೀವಿ. ಫುಲ್ ಅಂದರೆ ಫುಲ್ ರಶ್ ಇದೆ. ದೇವಸ್ಥಾನ ಮುಗಿಸ್ಕೊಬಂದು ಕೂತಿದ್ದೀವಿ ಇಲ್ಲಿ. ಇವಾಗ ಇಲ್ಲಿಂದ ಪ್ರೇಮ್ ಮಂದಿರ್ ಮತ್ತು ಇಸ್ಕಾನಿಗೆ ಹೋಗ್ಬೇಕು. ಮಂಕಿನ ಅನ್ಸ್ಬೇಕು. ನಾವಿವಾಗ ಬಂದಿರೋದು ಇಸ್ಕಾನ್ ಟೆಂಪಲಲ್ಲಿ. ಇಲ್ಲಿನ ಆರ್ಕಿಟೆಕ್ಚರ್ ಅಂತೂ ಹೇಳೋದಕ್ಕೆ ಆಗಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಟೆಂಪಲ್ ತುಂಬ ದೊಡ್ಡದಾಗಿನೂ ಇದೆ. ಇಲ್ಲಿ ತುಂಬ ಜನನೂ ಇದ್ದರು, ರಶ್ ಇದ್ದರು. ನೋಡ್ಬೋದು ನೀವು ಹೇಗಿದ್ದಾರೆ ಜನ ಅಂತ. ಆ್ಯಂಡ್ ದೇವ್ರು ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ರಾಧಾ ಕೃಷ್ಣ ವೆರಿ ಫ್ಯಾಂಟಾಸ್ಟಿಕ್ ಆಗಿತ್ತು. ಆ್ಯಂಡ್ ಅಲ್ಲಿ ನಮಗೆ ಫೋಟೋಸ್ ಎಲ್ಲ ಏನೂ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿಲ್ಲ, ಓನ್ಲಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು. ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಗೊತ್ತಲ್ಲ, ಇಸ್ಕಾನ್ ಟೆಂಪಲ್ ಅಂದಮೇಲೆ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎಲ್ಲ ಕೊಡ್ತಾರಲ್ಲ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸಿ ಎಕ್ಸಿಟ್ ಆಗಬೇಕಾದ್ರೆ ಪ್ರಸಾದನೂ ಕೂಡ ಇಸ್ಕೊಂಡು ಹೋಗಿದ್ವಿ. ಇಲ್ಲಿ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲ ದೇವಸ್ಥಾನದ್ದು ಹರೇ ಕೃಷ್ಣ ಹೇಳ್ತಾ ಇದ್ರಲ್ಲ, ನಾವು ಅದನ್ನೆಲ್ಲ ಹೇಳ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ.
ನಾವು ಮಥುರಾ ಟೆಂಪಲ್, ಬೃಂದಾವನ, ಇಸ್ಕಾನ್ ಇದನ್ನೆಲ್ಲ ಟ್ರಾವೆಲ್ ಮಾಡಿಕೊಂಡು ನೋಡ್ಕೊಂಡು ಬರೋ ಅಷ್ಟರಲ್ಲಿ 7 ಆಗಿತ್ತು. ನೋಡ್ಬೋದು, ಕತ್ಲಾಗಿದೆ ಆವಾಗಲೇ. ಇಲ್ಲಿನ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಪ್ರೇಮ್ ಮಂದಿರ. ಇದು ತಾಜ್ಗಿನ್ನ ತುಂಬ ಚೆನ್ನಾಗಿದೆಯಂತೆ. ನಾವು ಒಳಗಡೆ ಎಂಟರ್ ಆಗೋದಕ್ಕೆ 10 ಮಿನಿಟ್ಸ್ ತೊಗೊಂಡ್ವಿ. ಇದೂ ತುಂಬ ರಶ್ ಇತ್ತು, ತುಂಬ ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ. ನೈಟ್ ಲೈಟಿಂಗ್ಸ್ ಹಾಕೋದ್ರಿಂದ ಎಲ್ಲ ನೈಟ್ಗೋಸ್ಕರನೇ ಬಂದಿದ್ದಾರೆ, ನೈಟ್ ದರ್ಶನ ಮಾಡ್ಕೊಳ್ಳೋಣ ಅಂತ. ನಾವು ಒಳಗಡೆ ಹೋಗೋದಕ್ಕಾಗಲಿಲ್ಲ. ನಾನು ಆಚೆಗಡೆಯಿಂದ ಹೇಗೆ ಇದೆ ಅಂತೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ. ಟೆಂಪಲ್ನ ರಾಧೆಗೋಸ್ಕರ ಕಟ್ಸಿರೋದು. ಸೊ ಅಲ್ಲಿರೋ ಜನಗಳು ಹೆಣ್ಮಕ್ಳನ್ನ ಬಂದು ರಾಧೆ ರಾಧೆ ಅಂತಲೇ ಕರೀತಾರೆ. ಆಲ್ಮೋಸ್ಟ್ ಎಲ್ಲಾರನ್ನೂ ರಾಧೆ ಅಂತಲೇ ಕರೀತಿದ್ರು. ನಮ್ಮನ್ನು ಕೂಡ ರಾಧೆ, ಹತ್ತಿ ರಾಧೆ, ಬನ್ನಿ, ಹಾಗೆ ಹೀಗೆ ಅಂದ್ಕೊಂಡೆ ಕಾಲ್ ಮಾಡ್ತಿದ್ರಲ್ಲಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ರಾಧೆನ ದೇವಸ್ಥಾನ ಸುತ್ತ ಏನೋ ಪೂಜೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ರಾಧೆದೇನೆ ಸಾಂಗ್ ಹೇಳ್ಕೊಂಡು. ಇವಾಗ ನಾವು ಪ್ರೇಮ್ ಮಂದಿರಕ್ಕೆ ಬಂದಿದ್ವಿ. ಪ್ರೇಮ್ ಮಂದಿರ ಮತ್ತು ಇಲ್ಲಿ ಇಸ್ಕಾನ್ ನೋಡಿಕೊಂಡು ಇಲ್ಲಿಂದ ಡೈರೆಕ್ಟ್ ಮತ್ತೆ ಮಥುರಾಗೆ ಹೋಗ್ತಿದ್ದೀವಿ. ನಾವು ಅಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬಸ್ಸಲ್ಲಿ ಇವಾಗ ಮತ್ತೆ ಮಥುರಾಗೆ ಹೋಗಿ ಅಲ್ಲಿ ರೂಮಲ್ಲಿ ಉಳ್ಕೊಳ್ಬೇಕು. ರೂಮಲ್ಲೇ ಸ್ಟೇ ಆಗ್ತೀವಿ. ನಾಳೆ ಮಾರ್ನಿಂಗ್ ನೆಕ್ಸ್ಟ್ ಡೆಸ್ಟಿನೇಷನ್. ಗಾಯ್ಸ್, ಇವಾಗ ನಾವು ಮಥುರಾಗೆ ನಿನ್ನೆ ಮಧ್ಯಾಹ್ನನೇ ಮಥುರಾಗೆ ಹೋಗಿದ್ವಿ. ಮಥುರಾದಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಆಲ್ಟ್ ಆಗಿ ಮಾರ್ನಿಂಗು ಈಗ ಮಥುರಾಯಿಂದ ಡೆಲ್ಲಿಗೆ ಟ್ರೈನ್ ಹತ್ತಿದ್ದೀವಿ. ಈಗ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. 3 hours ಜರ್ನಿ ಮಥುರಾಯಿಂದ ಡೆಲ್ಲಿಗೆ. ಈಗ ಡೆಲ್ಲಿಗೆ ಹೋಗಿ 3 days ಆಲ್ಟು, ಮತ್ತು ಅಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗ್ಬೇಕು ನಾವು. ಕುರುಕ್ಷೇತ್ರ 1 day, ಡೆಲ್ಲಿ 2 days. ಈಗ ಫಿನಿಶ್. ಈಗ ಮಥುರಾಗೆ ಹೋಗ್ತಾ ಇದ್ದೀವಿ, ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನಾರ್ಮಲ್ ಜನರಲ್ ಟಿಕೆಟ್ಸ್ ತೊಗೊಂಡಿದ್ದೀವಿ, ಬುಕ್ಕಿಂಗ್ ಮಾಡಿರಲಿಲ್ಲ ಇಲ್ಲಿಗೆ. ನಾವು ಅಲ್ಲಿಂದ ಬರ್ತಾ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಅದಕ್ಕೆ ಎಲ್ಲ ಒಂದೊಂದು ಕಡೆ ಕೂತಿದ್ದೀವಿ. ಹೇಗೋ ನಮಗೆ ಸೀಟ್ ಸಿಕ್ಕಿದೆ, ಒಂದು ಖುಷಿ ಆಗಿದೆ. ಲಗೇಜಸ್ ಎಲ್ಲ ಇಟ್ಕೊಂಡು ಕೂತಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಿಂಡಿ ಇನ್ನೂ ಏನೂ ತಿಂದಿಲ್ಲ, 10 o'clock ಆಗಿದೆ. ಸೊ ಅವಳಿಗೆ ಡ್ರೈ ಗ್ರೇಪ್ಸ್ ಕೊಟ್ಟಿದ್ದೆ, ಅವಳು ತಿಂತಿದ್ದಾಳೆ. ಫುಲ್ ಚಳಿ. ನಾವು ಅಂದ್ಕೊಂಡು ಬಂದಿದ್ದು ಫುಲ್ ಸೆಕೆ ಇರುತ್ತೆ, ಜಾಕೆಟ್ಸ್ ಎಲ್ಲ ಏನು ಬೇಡ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಸುಮ್ಮನೆ ಇದು ತೊಗೊಂಡಿದ್ದು ನಾಕೋ ಬಂದಿದ್ವಿ ಹೊಸ್ದು ಅಂತ. ಹೇಗೋ ಇದು ಮ್ಯಾನೇಜ್ ಆಯಿತು ಚಳಿಗೆ. ಇವಳಿಗೆ ಸುಮ್ಮನೆ ಇದು ಎರಡಕ್ಕೂ ಯೂಸ್ ಮಾಡ್ಬೋದು ಅಂತ ಇದಾಕಿದ್ದಕ್ಕೆ ಇದಾಯ್ತು. ಫುಲ್ ಅಂದರೆ ಫುಲ್ ಚಳಿ. ಡೆಲ್ಲಿಲೂ ಇನ್ನೂ ಚಳಿ ಇದೆಯಂತೆ. 12 ಇದೆ ಸೆಲ್ಸಿಯಸ್. ಲೆಕ್ಕ ಹಾಕೊಳ್ಳಿ ನೀವೆಲ್ಲ ಎಷ್ಟು ಚಳಿ ಇದೆ ಅಂತ. ಫುಲ್ ಕೈಯೆಲ್ಲ ಅವಳ ಐಸ್ ಥರ ಆಗ್ಬಿಟ್ಟಿತ್ತು. ಈಗ ಇವರೆಲ್ಲ ಲೆಕ್ಕ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಅಮೌಂಟ್ ಹಾಕೊಂಡು ಬಂದಿರೋದಲ್ವಾ, ಎಲ್ಲ ಲೆಕ್ಕ ಮಾಡ್ಕೊಂಡು ಅಲ್ಲಲ್ಲೇ ಟ್ರೈನಲ್ಲಂತೂ ಮೇಲೆ ಕುತ್ಕೊಬಿಟ್ರೆ ಸೇಫು. ಗಾಳಿನೂ ಇರಲ್ಲ, ಜನಗಳು ಓಡಾಡೋದು ಡಿಸ್ಟರ್ಬೆನ್ಸ್ ಇರಲ್ಲ, ಆರಾಮ್ಸೆ ಕುತ್ಕೊಬೋದು. ಫುಲ್ ಚಳಿ ಗೈಸ್. ನಿನ್ನೆ ಮಂಕಿ ನಂದು ಸ್ಪೆಕ್ಸ್ ಕಚ್ಕೊಂಡು ಹೋಗ್ಬಿಟ್ಟು
ಒಡೆದಾಕ್ಬಿಟ್ಟಿದೆ. ಇದೆಲ್ಲ ಕಚ್ಚಿ ಇಲ್ಲೆಲ್ಲ ಒಡೆದಾಕಿ ಎಲ್ಲ ಮಾಡಿದೆ. ಅಲ್ಲಿ ಆ ಮಂಕಿ ಕಿತ್ಕೊಂಡೋಗಿದ್ನ ಬಿಡಿಸ್ಕೊಡೋಕ್ಕೆ ಅಂತಲೇ ಸ್ವಲ್ಪ ಹುಡುಗರುಗಳಿರ್ತಾರೆ, ಅವರಿಗೆ 100-200 ಕೊಟ್ಟು ಅವ್ರನ್ನ ಕಳಿಸಿ ಇದನ್ನ ಇಸ್ಕೊಂಡಿದ್ದಾಯಿತು. ನನಗೆ ಹೋಗೋ ತನಕ ನನಗೆ ಬೇಕಿತ್ತು ಸ್ಪೆಕ್ಸು ನೋಡೋದಕ್ಕೆ, ಆಮೇಲೆ ಬೇಕಾದ್ರೆ ಹೊಸ ತೊಗೊಂಡ್ರು ನಡೀತಿತ್ತು. ಅಲ್ಲಿ ತನಕ ಬೇಕಲ್ಲ ಅಂದ್ಬಿಟ್ಟು ತೆಗ್ಸಿದ್ವಿ. ಆಗ್ತಾ ಇರಲಿಲ್ಲ, ನನಗೆ ಕಾಣೋದಿಲ್ವಲ್ಲ. ಆಯಿತು. ಓಕೆ ಗೈಸ್, ಬನ್ನಿ ಡೆಲ್ಲಿಲಿ ಸಿಗೋಣ ಮತ್ತೆ. ಗಾಯ್ಸ್, ಇದು ಡೇ 6. ಈಗ ನಾವು ಡೆಲ್ಲಿಲಿ ನೆನ್ನೆನೆ ಬಂದು ರೂಮ್ ಮಾಡ್ಕೊಂಡಿದ್ವಿ. ಈಗ ಇಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅದೇ ಹರಿಯಾಣ ಬೇರೆ ಸ್ಟೇಟು, ಅಲ್ಲಿ ಕುರುಕ್ಷೇತ್ರ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 4 hours ಜರ್ನಿ ಇದೆ. ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ಗೆ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಅಂದರೆ ಫುಲ್ ಚಳಿ, 10 ಸೆಲ್ಸಿಯಸ್ ಆಗಿಬಿಟ್ಟಿದೆ ಈಗಂತೂ, ತಡಿಯೋಕ್ಕೆ ಆಗ್ತಾ ಇಲ್ಲ. ತುಂಬ ಗಲೀಜು ಅಂದರೆ ಗಲೀಜು ಗೈಸ್ ಇಲ್ಲೆಲ್ಲ. ಹೆಂಗಿದಾರೋ ಇಲ್ಲಂತೂ ನಮ್ಮ ಬೆಂಗಳೂರನ್ನೇ ಅಂತ. ಇದೊಂಥರ ಸೈಕಲ್, ಇದು ಆಟೋ ಅಲ್ಲ. ಇದು ತಗೊಂಡಿದ್ದೀನಿ ಗೈಸ್, ಈ ನೆಕ್ ಚೈನ್ ಅಂಡ್ ಈ ಹೂಪ್ಸ್ ಎಲ್ಲ ತಗೊಂಡಿದ್ದೀನಿ. ಹೇಳ್ಕೊಳಮ್ಮ, ನೀನೇನಮ್ಮ ನೀನು ಸೈಕಲ್ ಕೀ ಸ್ಕೂಟರ್ ಹಾಕೊಂಡ್ರೆ ಏನಮ್ಮ ಮಾಡೋದು? ನೆನ್ನೆ ಫುಲ್ ಶಾಪಿಂಗ್ ಹೋಗಿದ್ದೆ ಗೈಸ್. ಇಲ್ಲೇನೋ ಡೆಲ್ಲಿಲಿ ಒಂದು ಒಂದು ಮಾರ್ಕೆಟ್ ಥರ ಇಡ್ತಾರಂತೆ ಟ್ಯೂಸ್ಡೇಸ್ ಈವ್ನಿಂಗ್. ಬೋಗಲ್ ಮಾರ್ಕೆಟ್. ಬೋಗಲ್ ಮಾರ್ಕೆಟ್ ಅಂತ. ಓನ್ಲಿ ಟ್ಯೂಸ್ಡೇ ಮಾತ್ರ 6 ಗಂಟೆಯಿಂದ 11 o'clock ವರೆಗೂ ನಡೆಯುತ್ತೆ. ಒಂದು ವೀಕ್ಲಿ ಫುಲ್ ರಶ್ ಇತ್ತು. ಅಲ್ಲಿ ಈ ನಮ್ಮವ್ರು ಇದಾರಲ್ಲ, ಅವ್ರದ್ದು ಫಸ್ಟ್ನ ಎತ್ಬಿಟ್ಟಿದ್ರು ಗಾಯ್ಸ್. ಬೇಡ ಅಲ್ಲಿ ಕಷ್ಟ, ಹಂಗೂ ವಿಡಿಯೋ ಮಾಡ್ಕೋಬೇಕಿತ್ತು ಆ ಜಾಗನ, ಮಾಡಲಿಲ್ಲ. ನನಗೆ ನನ್ನ ಫೋನಲ್ಲಿ ಹೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನಾನು ಏನೂ ಆನ್ ಮಾಡಲಿಲ್ಲ. ಏನಾಯ್ತು ಕತ್ಬಿಟ್ರ? ಏನಾಯ್ತು ಅಂತ ಹೇಳು. ಬಸ್ಸಲ್ಲಿ ದುಡ್ಡು ಎತ್ಬಿಟ್ಟಿದ್ರು ಅವ್ರದ್ದು, ಮತ್ತೆ ಐಫೋನ್ ಎತ್ಬಿಟ್ಟಿದ್ರು. ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡು ಇಸ್ಕೊಂಡವ್ರೆ. ಇಷ್ಟೆಲ್ಲ ನಡೀತು. ನನ್ನ ಬಗ್ಗೆ ಹೇಳಕ್ಕೆ ಅವಳು ಯಾರು? ಗಾಯ್ಸ್, ನಾವು ಕುರುಕ್ಷೇತ್ರಕ್ಕೆ ಹೋಗೋಣ ಅಂತ ಆಟೋದಲ್ಲಿ ಬಂದ್ವಿ ಬಸ್ ಸ್ಟಾಪ್ಗೆ. ಬಟ್ ಇಲ್ಲಿ ಬಸ್ಸೇ ಇಲ್ಲ. ಇಲ್ಲಿಂದ ನಾವು ಕಾಶ್ಮೀರ್ ಗೇಟ್ಗೆ ಹೋಗಿ ಕಾಶ್ಮೀರಿಂದ ಕುರುಕ್ಷೇತ್ರಕ್ಕೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು. ನಾವು ಬಂದಾಗ 20 minutes ಆಯಿತು, ಇನ್ನು ಬಸ್ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಬರೀ ಜರ್ನಿನೇ ಆಗ್ಬೋದು ಏನೋ, ಕಾಯೋಣ, ನೋಡೋಣ.
ಈ ಪ್ಲೇಸ್ ಬಂದು ಕುರುಕ್ಷೇತ್ರದಲ್ಲಿ ಜ್ಯೋತಿಸರ್ ಎಂಬುದು ಟೆಂಪಲ್ ಇದು. ಇಲ್ಲಿ 5500 ವರ್ಷಗಳ ಹಿಂದೆ ಲೈಕ್ ಕೃಷ್ಣ ಅರ್ಜುನನಿಗೆ ಗೀತೆನ ಹೇಳ್ಕೊಟ್ಟಿದ್ರಂತೆ. ಇಲ್ಲಿ ಒಂದು ಆಲದ ಮರ ಇದೆ, ಅದನ್ನು ಈಗಲೂ ಇಲ್ಲಿ ನೋಡ್ಬೋದು ನಾವು. ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಒಂದು ಸ್ವಲ್ಪ ಮುಂದೆ ಹೋಗ್ತಾ ಸಿಗುತ್ತೆ ದೊಡ್ಡ ಆಲದ ಮರ. ಕುರುಕ್ಷೇತ್ರದಲ್ಲಿ ನಡೆದಿರೋ ಪ್ರತಿಯೊಂದು ಸಿಚುಯೇಷನ್ಸು ಇದೇ ಜಾಗದಲ್ಲಿ ನಡೆದಿದೆ. ನಿಮಗೆ ತುಂಬ ಹಿಸ್ಟ್ರಿ ಕೇಳಬೇಕು ಅಂತಿದ್ರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ, ಇದ್ರ ಬಗ್ಗೆ ಸಿಗುತ್ತೆ ಫುಲ್ ಹಿಸ್ಟ್ರಿ. ಇದ್ರ ಮುಂದೆ ನಾವು ನಿಂತಿದ್ದೀವಿ, ಅದೇ ಆಲದ ಮರ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋ ದೇವ್ರುಗಳಿಗೆಲ್ಲ ತುಂಬ ಪವರ್ಫುಲ್ ಗಾಡ್ಸ್ ಅಂತೆ ಅಲ್ಲಿರೋ ಜನಕ್ಕೆ. ಇದು ಲೈಕ್ ದೇವಿ, ದುರ್ಗಾ ದೇವಿ, ಕೃಷ್ಣ, ಅರ್ಜುನ, ಇವ್ರುಗಳ್ದೇನೆ ಮೂರ್ತಿನ ಇಲ್ಲಿ ಮಾಡಿ ಹಾಕಿರೋದು. ಈ ಟೆಂಪಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾನು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನಾವಿಲ್ಲಿ ನಿಯರ್ ಬೈ ಕುರುಕ್ಷೇತ್ರ ಒಳಗಡೆ ಆಟೋ ಮಾಡಿಕೊಂಡು ಇಲ್ಲಿಗೆ ರೀಚ್ ಆದಾಗಲೇ ನಮಗೆ 3 o'clock ಆಗಿಬಿಟ್ಟಿತ್ತು. ಇನ್ನು 3 ಅವರ್ಸಲ್ಲಿ ನಾವು ಕುರುಕ್ಷೇತ್ರ ಕವರ್ ಮಾಡಿ ಮತ್ತೆ ಡೆಲ್ಲಿಗೆ ಹೋಗ್ಬೇಕು. ಇಲ್ಲಿ ಆಟೋ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ಇಲ್ಲಿ ನಿಯರ್ ಬೈ ಟೆಂಪಲ್ಸ್ಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ, ಟೂರಿಸ್ಟ್ ಟೆಂಪಲ್ಸ್ನ. ಇವಾಗ 2 ನೋಡಿದ್ದೀವಿ, ಇನ್ನು 3-4 ಬಾಕಿ ಇದೆ. ಇದನ್ನು ನೋಡಿಕೊಂಡು ಡೆಲ್ಲಿಗೆ ಹೋಗ್ತೀವಿ. ಯಾರು ಮಾಡಿದ್ರು ಕುರುಕ್ಷೇತ್ರದಲ್ಲಿ ಅನೇಕ ಪ್ಲೇಸಸ್ ಸುಮ್ಮನೆ ಅವಳು ನೋಡ್ಕೊಂಡು ಹೇಳ್ತಾರೆ. ಅಮ್ಮ ನನ್ನ ಬ್ಲಾಗ್ ಬರುತ್ತೆ, ಬ್ಲಾಗು ಅಲ್ಲಿಗೆ ನಾನು ಮಾತಾಡಿ ಹಾಕಿದ್ರೆ ಇನ್ನಂತ 1000 ಜನ ನೋಡ್ತಾರೆ. ನೋಡಕ್ಕೆ ಪಾಪ ನಮ್ಮ ಅಜ್ಜಿಗೆ ಗೊತ್ತಿಲ್ಲ ಗಾಯ್ಸ್. ಈ ಪ್ಲೇಸ್ ಬಂದು ಭೀಷ್ಮಕುಂಡ. ಇಲ್ಲಿ ಭೀಷ್ಮ ಅವರಿಗೆ ವರ ಇರುತ್ತೆ, ಯಾವಾಗ ಬೇಕು ಅಂದರೆ ಆವಾಗ ಸಾಯ್ಬೋದು ಅಂತ. ಆವಾಗ ಅರ್ಜುನ ಬಿಲ್ಲೆಲ್ಲ ಚುಚ್ಚಿ ಅವರು ಬಿಲ್ ಮೇಲೆಲ್ಲ ಮಲ್ಕೊಂಡಿದ್ದಾಗ ಅವ್ರಿಗೆ ಒಂದು ಆಸೆ ಇರುತ್ತೆ. ಅವ್ರ ಅಮ್ಮ ಬಂದು ಗಂಗೆ, ಅವರಿಂದ ನಾನು ನೀರು ಕುಡಿಬೇಕು ಅಂತ. ಅರ್ಜುನ ಒಂದು ಬಾಣನ ನೀರಲ್ಲಿ ಹೊಡೆದಾಗ ಅಲ್ಲಿ ನೀರು ಕ್ರಿಯೇಟ್ ಆಗುತ್ತೆ, ಅದೇ ಕೆಳಗಡೆ ಇರೋದು. ಆ್ಯಂಡ್ ಅವತ್ತಿನ ದಿನದಿಂದ ಅವನು ಸಾಯೋ ತನಕನೂ ಅಲ್ಲಿ ಲಲಿತಾ ಸಹಸ್ರನಾಮ ಪ್ಲೇ ಆಗ್ತಿತ್ತಂತೆ. ನೋಡ್ಬೋದು, ಇದು ಬ್ರಹ್ಮ ಸರೋವರ ಎಷ್ಟು ಚೆನ್ನಾಗಿದೆ ಅಂತ. ಈ ಬ್ರಹ್ಮ ಸರೋವರನ ಬ್ರಹ್ಮ ದೇವರನ್ನೇ ಸೃಷ್ಟಿ ಮಾಡಿರೋದು ಅಂತ ಹಿಸ್ಟ್ರಿ ಇರೋದು. ಮಹಾಭಾರತ ನಡೆಯೋದಕ್ಕೂ ಮುಂಚೆನೇ ಶ್ರೀಕೃಷ್ಣ ಮತ್ತು ಯಾದವರು ಈ ಬ್ರಹ್ಮ ಸರೋವರದಲ್ಲಿ ಮುಳುಗಿ ಎದ್ದಿದ್ರಂತೆ ಅನ್ನೋ ಹಿಸ್ಟ್ರಿ ಇದೆ. ಆ್ಯಂಡ್ ಈ ಟೆಂಪಲ್ ಬಂದು ಶಿವನಿಂದ ಆಗಿರೋದು, ಅದ್ರ ಒಳಗಡೆ ಶಿವನೇ ಇರೋದು. ಆ್ಯಂಡ್ ಈ ಸರೋವರದಲ್ಲಿ ಎವ್ರಿ ಇಯರ್ ಸೂರ್ಯಗ್ರಹಣದ ದಿನ ತುಂಬ ಜನ ಸೇರ್ತಾರಂತೆ. ಆವತ್ತಿನ ದಿನ ಈ ಸರೋವರದಲ್ಲಿ ಮುಳುಗಿ ಏಳೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತಂತೆ. ಸೊ ಈ ನೀರಲ್ಲಿ ಫಿಶ್ಗಳು ತುಂಬ ಇದ್ವು. ಆ್ಯಕ್ಚುಲಿ ನಾವು ನಿಂತಿರೋ ಕಡೆ ಅಷ್ಟಿರಲಿಲ್ಲ, ಆ ಕಡೆ ಫಿಶ್ಗೆ ಅಂತಲೇ ಫುಡ್ ಹಾಕೋದಕ್ಕೆ ಅಂತಲೇ ಪ್ಲೇಸ್ ಇತ್ತು. ನಾವು ಈ ಕಡೆ ಬಂದುಬಿಟ್ಟಿದ್ವಿ ಅಂತ ಇಲ್ಲೇ ನಮ್ಮ ಶ್ರೀಶಾ ಕೈಯಲ್ಲಿ ಫುಡ್ ಹಾಕಿಸ್ತಿದ್ವಿ. ನೋಡಿದ್ರಲ್ಲ ಬ್ರಹ್ಮ ಸರೋವರ ಹೇಗಿತ್ತು ಅಂತ. ಇದಂತೂ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗೆ
ಪರ್ಸ್ನಲಿ ಇಷ್ಟ ಆಗಿದ್ದು ಇದೇ ಪ್ಲೇಸು. ಇಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು, ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ಬಂದ್ವಿ. ಆ್ಯಂಡ್ ಅಲ್ಲೆಲ್ಲ ಮುಗಿಸಿ ನಾವು ಬರ್ತಾ ಡೆಲ್ಲಿಗೆ ಮತ್ತೆ ಟ್ರೈನಲ್ಲಿ ಬಂದ್ವಿ. ಟ್ರೈನ್ ಜರ್ನಿ ಸ್ವಲ್ಪ ಕಷ್ಟ ಆಗಿತ್ತು ನಮಗೆ. ನೈಟ್ 12 o'clockಗೆ ನಾವು ಡೆಲ್ಲಿ ರೀಚ್ ಆಗಿದ್ದು. ನೋಡಿದ್ರಲ್ಲ ನಮ್ಮದು ಡೇ 6 ವ್ಲಾಗ್ ಹೇಗಿತ್ತು, ಮತ್ತು ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಮತ್ತು ಎಷ್ಟು ಕುರುಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ವಿ ಅಂತ. ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.